ಎಲೆಕ್ಷನ್ ಆಲ್ರೆಡಿ ಥಿಯೇಟ್ರಿಕಲ್ ಅಲ್ಲಿ ರಿಲೀಸ್ ಆಗಿ ಇವಾಗ OTT ನಲ್ಲಿ ಕನ್ನಡ ಭಾಷೆಯಲ್ಲೇ ರಿಲೀಸ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಊರಲ್ಲಿರೋ ಅಪೋಸಿಷನ್ ಪಾರ್ಟಿ ಮೇಲೆ ಹೀರೋ ಸ್ವಂತ ಆಗಿ ರಾಜಕೀಯದಲ್ಲಿ ಕಾಂಪಿಟೇಷನ್ ಮಾಡದೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಅಂಡ್ ಮೂವಿ ಬಿಲೋ ಅವರೇಜ್ ಅಷ್ಟಕ್ಕಷ್ಟೇ. ಸ್ಟಾರ್ಟಿಂಗ್ 40 to 50 ಮಿನಿಟ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಬಟ್ ಹೀರೋ ಎಲೆಕ್ಷನ್ ಮ್ಯಾಟರ್ ಸ್ಟಾರ್ಟ್ ಮಾಡಿದಾಗ ಫುಲ್ ಫ್ಲಾಟ್ ಆಗಿ ರನ್ ಆಗುತ್ತೆ ಮೂವಿ. ಇದು ಆಸ್ ಯೂಶುವಲ್ ರಿವೆಂಜ್ ಸ್ಟೋರಿನೇ. ಬಟ್ ಇಲ್ಲಿ ಎಲೆಕ್ಷನ್ನೇ ಆಯುಧ. ಮೂವಿ ಪೂರ್ತಿ ಪಾಲಿಟಿಕ್ಸ್ ಅಂಡ್ ಎಲೆಕ್ಷನ್ ಬಗ್ಗೆನೇ ಇರುತ್ತೆ. ಅದರಲ್ಲಿ ಮುಳುಗಿದ್ರೆ ಯಾವ ಥರ ಥಿಂಗ್ಸ್ ನಡೆಯುತ್ತೆ, ಲೈಫ್ ಯಾವ ರೀತಿ ಬದಲಾಗುತ್ತೆ, ಆ ಥರ ಹೀರೋ ಎಲೆಕ್ಷನ್ಗೆ ಕಾಲಿಟ್ಟಾಗ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡ್ತಾನೆ ಅಂತ ತೋರಿಸ್ತಾರೆ. ಇನ್ನು ಇಂಟರ್ವಲ್ವರೆಗೂ ಅಪೋಸಿಷನ್ ಪಾರ್ಟಿ ಮೇಲೆ ಶಪಥ ಮಾಡೋದು, ಎಲೆಕ್ಷನ್ ಓಡಾಟ, ದುಡ್ಡಿಂದ ಕೆಲಸ ಮಾಡಿಸೋದು, ಈ ಥರ ನಮ್ಮ ರಿಯಾಲಿಟಿಲಿ ಏನು ನಡೆಯುತ್ತೋ ಅದೇ ಇರುತ್ತೆ ಇಂಟರ್ವಲ್ವರೆಗೂ. ಬೇಸಿಕಲಿ ಇದೊಂದು ಟೆಂಪ್ಲೇಟ್ ಸ್ಟೋರಿ. ಮ್ಯಾಕ್ಸಿಮಮ್ ಪೊಲಿಟಿಕಲ್ ಮೂವಿ ಹೇಗಿರುತ್ತೋ ಈ ಮೂವಿನೂ ಅದೇ ರೀತಿ ಇರುತ್ತೆ. ಒಂದು ಊರು ಪ್ರೆಸಿಡೆಂಟ್ ಎಲೆಕ್ಷನ್ 3-4 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡೋದು, ಅವರಲ್ಲೇ ಹೊಡೆದಾಡೋದು, ಸಾಯಿಸೋದು, ಮೋಸ ಮಾಡೋದು ಇವೇ ಇರುತ್ತೆ. ಆ್ಯಂಡ್ ಈ ಎಲೆಕ್ಷನ್ ಟೈಮಲ್ಲಿ ಏನೇನು ನಡೆಯುತ್ತೆ, ಎಲೆಕ್ಷನಲ್ಲಿ ಕಾಂಪಿಟೇಷನಲ್ಲಿ ಇರೋರು ಏನೇನೆಲ್ಲ ಮಾಡ್ತಾರೆ, ಗೆಲ್ಲಕ್ಕೆ ಏನೇನು ಪ್ಲ್ಯಾನ್ಸ್ ಮಾಡ್ಕೊತಾರೆ, ರಿಯಾಲಿಟಿಲಿ ಏನು ನಡೆಯುತ್ತೋ ಸೇಮ್ ಅದನ್ನೇ ತೋರಿಸ್ತಾರೆ. ಎಕ್ಸ್ಟ್ರಾ ಏನೂ ತೋರಿಸಲ್ಲ. ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ಅಷ್ಟು ಎಂಗೇಜಿಂಗ್ ಆಗಿ ಇರಲ್ಲ. ಯಾವಾಗ ಬೇಕಂದ್ರೆ ಅವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಇಂಟರ್ವಲ್ ಆದಮೇಲೆ ರನ್ ಟೈಮ್ ಜಾಸ್ತಿ ಮಾಡೋಕ್ಕೋಸ್ಕರ ಅನ್ವಾಂಟೆಡ್ ಸೀನ್ಸ್ಗಳನ್ನ ಹಾಕಿದ್ದಾರೆ. ಇನ್ನು ಈ ಮೂವಿ ಪಾಸಿಟಿವ್ಸ್ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ಒಂದು 40 to 50 ಮಿನಿಟ್ಸ್ ಚೆನ್ನಾಗಿದೆ. ಆ್ಯಂಡ್ ಕೆಲವು ಫೈಟ್ ಸೀನ್ಸ್ಗಳು ಚೆನ್ನಾಗಿದ್ದಾವೆ. ಹೀರೋ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋ ಸೀನ್ಸ್ ಆ್ಯಂಡ್ ಲವ್ ಸೀನ್ ಇವೆಲ್ಲ ಚೆನ್ನಾಗಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಹೀರೋ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಹೀರೋಯಿನ್ ಕ್ಯಾರೆಕ್ಟರ್ ಈ ಮೂವಿಗೆ ಜಾಸ್ತಿ ಯೂಸ್ ಏನು ಆಗಲಿಲ್ಲ. ಸುಮ್ಮನೆ ಆಗಿ ಹೀರೋಯಿನ್ ಹಾಕ್ಬೇಕಲ್ಲ ಅಂತ ಹಾಕಿದ್ದಾರೆ ಅಷ್ಟೇ. ಇನ್ನು BGM ಓಕೆ ಬಟ್ ಸಾಂಗ್ಸ್ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಫಸ್ಟ್ ಹಾಫ್ ಆವ್ರೇಜ್ ಆಗಿದೆ, ಸೆಕೆಂಡ್ ಹಾಫ್ ಬಿಲೋ ಆವ್ರೇಜ್. ಫೈನಲಿ ಮೂವಿ ಓಕೆ ಹೇಳ್ಕೊಳಂಗೆ ಏನೂ ಇರಲಿಲ್ಲ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡಬೇಕು ಅನ್ನೋರು ಈ ಸಿನಿಮಾನ ಒಂದ್ಸಲ ನೋಡ್ಬೋದು. ಅಂದರೆ ಫುಲ್ ಏನು ಬೋರ್ ಆಗಲ್ಲ, ಮಧ್ಯ ಸ್ವಲ್ಪ ಬೋರ್ ಫೀಲ್ ಆಗುತ್ತೆ ಅಷ್ಟೇ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಡೀಸೆಂಟ್ ಆಗಿದೆ. ಬಟ್ ಎಡಿಟಿಂಗಲ್ಲಿ ಕೆಲವು ಸೀನ್ಸ್ನ ಕಟ್ ಮಾಡಬೇಕಿತ್ತು. ಅನ್ನೆಸೆಸರಿ ಸೀನ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಈ ಮೂವಿನ ಫ್ಯಾಮಿಲಿ ಜೊತೆಲೂ ನೋಡ್ಬೋದು, ಯಾವುದೇ ಅಡಲ್ಟ್ ಸೀನ್ಸ್ ಇರಲ್ಲ. ಇನ್ನು ಈ ಮೂವಿ ಎಲೆಕ್ಷನ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಮೋಸ್ಟ್ಲಿ ಇಷ್ಟ ಆದರೂ ಆಗ್ಬೋದು. ಬಟ್ ನಾರ್ಮಲ್ ಆಡಿಯನ್ಸ್ಗೆ ಅಷ್ಟಕ್ಕಷ್ಟೇ ಈ ಮೂವಿ. ನನ್ನ ಪ್ರಕಾರ ಈ ಮೂವಿನ ಸ್ಕಿಪ್ ಮಾಡೋದೇ ಬೆಟರ್. ಓನ್ಲಿ ಎಲೆಕ್ಷನ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇರೋರು ಆ್ಯಂಡ್ ಈ ಎಲೆಕ್ಷನ್ ಮೂವೀಸ್ನ ಇಷ್ಟಪಡೋರು ಮಾತ್ರ ಒಂದ್ಸಲ ಟ್ರೈ ಮಾಡಿ. ಇನ್ನು ಮಿಕ್ಕಿದ ಆಡಿಯನ್ಸ್ ನಿಮಗೆ ಬಿಟ್ಟಿದ್ದು. ನಾನು ಹೀಗೆ ಸುಮ್ಮನೆ ಕನ್ನಡದಲ್ಲಿ ಡಬ್ ಮಾಡಿದಾರಲ್ಲ ಅಂತ ನೋಡಿದೆ ಅಷ್ಟೇ. ನನಗೇನು ಇಷ್ಟ ಆಗಲಿಲ್ಲ ಈ ಮೂವಿ. ಆ್ಯಂಡ್ ಈ ಮೂವಿ ನೋಡಬೇಕು ಅಂದ್ಕೊಂಡಿರೋರು, ಈ ಸಿನಿಮಾ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.